ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ನಾನು ಆಲ್ರೆಡಿ ನನ್ನ ವೆಡ್ಡಿಂಗ್ ಆಲ್ಬಮ್ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಹಸ್ಬೆಂಡ್ ಮನೇಲಿ ಮಾಡಿಸಿರೋ ಪೂಜೆದು ಅದ್ರದ್ದು ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿಕೊಂಡು ಬನ್ನಿ, ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ಎಲ್ಲರೂ ಮದುವೆ ಆದಮೇಲೆ ಹನಿಮೂನಿಗೆ ಹೋಗ್ತಾರಲ್ಲ, ಹಾಗೇನೆ ನಮ್ಮದು ತಮ್ನೇಲಲ್ಲಿ ನೋಡಿರ್ತೀರ ಹನಿಮೂನ್ ಅಲ್ಲ ಟೆಂಪಲ್ ರನ್ ಅಂತ. ಹಾಗೇನೆ ನಾವು ಹನಿಮೂನ್ ಅಂತ ಎಲ್ಲೂ ಹೋಗಿಲ್ಲ, ಟೆಂಪಲ್ಸಿಗೆ ಹೋಗಿದ್ದೀವಿ, ಒಂದಷ್ಟು ಪ್ಲೇಸಸ್ಸಿಗೆ ಹೋಗಿದ್ದೀವಿ. ಅದರದ್ದು ಫೋಟೋಸನ್ನು ನಾನು ಹಾಕ್ತಾ ಹೋಗ್ತೀನಿ. ಫೋಟೋಸನ್ನು ವಿಡಿಯೋ ಮುಖಾಂತರ ನೋಡ್ತಾ ಹೋಗ್ತೀರಾ. ಹಾಗೆಯೇ ಯಾವ ಜಾಗ ಏನು ಎಕ್ಸ್ಪ್ಲೈನನ್ನು ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಮದುವೆ ಆದಮೇಲೆ ಎಲ್ಲರೂ ಮನೆ ದೇವರಿಗೆ ಹೋಗ್ತಾರೆ. ಹಸ್ಬೆಂಡ್ ಮನೆ ದೇವರಿಗೆ ಹೋಗಿದ್ವಿ. ಹಾಗೆಯೇ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ, ಒಂದಷ್ಟು ಪ್ಲೇಸಸ್ಸಿಗೆ ಹೋಗಿದ್ವಿ. ಮಂಗಳೂರು ಸೈಡೆಲ್ಲ ಹೋಗಿದ್ವಿ, ಮಂಗಳೂರು ಕೇರಳ ಸೈಡೆಲ್ಲ ಹೋಗಿದ್ವಿ. ಮುಂದೆ ಫೋಟೋಸನ್ನು ಹಾಕ್ತಾ ಹೋಗ್ತೀನಿ, ವಿಡಿಯೋಸನ್ನು ನೋಡ್ತಾ ಹೋಗಿ. ನಾನು ಫೋಟೋ ಮುಖಾಂತರ ಅದ್ರದ್ದು ಸ್ಟೋರಿನ ಹೇಳ್ತಾ ಬರ್ತೀನಿ, ಎಲ್ಲಿ ಏನು ಹೇಗೆ ಅನ್ನೋದನ್ನ ಸ್ಟೋರಿನ ಹೇಳ್ತಾ ಹೋಗ್ತೀನಿ. ನಾವು ಮದುವೆ ಆದ ಸ್ಟಾರ್ಟಿಂಗಲ್ಲಿ ದೇವಸ್ಥಾನಗಳಿಗೆ ಹೋಗೋಕ್ಕೆ ಹೇಳ್ತಾರೆ. 5 ಕಳಶ 3 ಕಳಶ ಅಂತ ಚಾಮುಂಡಿ ಬೆಟ್ಟ ನಂಜನಗೂಡಲ್ಲೆಲ್ಲ ಕಳಶಗಳಿರುತ್ತೆ, ಕಳಶನ ನೋಡ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಹಾಗೇನೆ ಹೋಗಿದ್ವಿ. ಹಾಗೇನೆ ನಮ್ಮ ಆಶ್ರಮಕ್ಕೆ ಬಂದಿದ್ವಿ. ಆಶ್ರಮದ ಪಕ್ಕ ರೈ ಎಸ್ಟೇಟ್ ಅಂತ ಇದೆ, ಎಸ್ಟೇಟಲ್ಲಿ ತೆಗ್ದಿರೋ ಫೋಟೋಸ್ ಇದು. ಆಗ ನಮಗೆ ಅಷ್ಟು ಫೋಟೋ ಕ್ರೇಜ್ ಇಲ್ಲ, ಹಾಗಾಗಿ ನಾವು ಜಾಸ್ತಿ ಏನು ಫೋಟೋಸ್ ಏನು ತೆಕ್ಕೊಂಡಿಲ್ಲ. ಅದಾದ ನೆಕ್ಸ್ಟ್ 1 ಮಂತ್ ಬಿಟ್ಕೊಂಡು ನಾವು ಮಂಗಳೂರಿಗೆ ಹೋಗಿದ್ವಿ, ಮಂಗಳೂರು ಸೈಡಿಗೆ ಹೋಗಿದ್ವಿ. ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಆಶ್ರಮದವರು ಇದ್ದಾರೆ ಅಂತ ಹೇಳಿದ್ದೆ. ಅವರು ಕರ್ಸ್ಕೊಂಡಿದ್ರು ಬನ್ನಿ ಮಂಗಳೂರಿಗೆ ಅಂತ. ಹಾಗೆ ಅವರೇ ಕರ್ಕೊಂಡು ಮಂಗಳೂರು ಸುತ್ತ ದೇವಸ್ಥಾನಗಳು, ಹಾಗೇನೆ ನಾವು ಈ ಸಲ ಟ್ರಿಪ್ಪಿಗೆ ಹೋಗಿದ್ವಲ್ಲ ಅಲ್ಲೆಲ್ಲಾ ಪ್ಲೇಸಸ್ಗೂ ಕರ್ಕೊಂಡು ಹೋಗಿ ಬಂದಿದ್ರು. ಅವರೇ ಫೋಟೋಸ್ ತೆಗ್ದಿರೋದು. ಹಾಗಾಗಿ ನಾವು ಇಬ್ರು ಪೇರ್ ಇರೋ ಫೋಟೋಸ್ ನೀವು ನೋಡ್ತಾ ಹೋಗ್ತೀರಾ. ಬೇರೆ ಕಡೆ ಎಲ್ಲ ನಾವು ಒಬ್ಬೊಬ್ರೆ ಹೋಗಿರೋ ಕಡೆ ನಾವು ಆಗೆಲ್ಲ ಸೆಲ್ಫಿ ಅಷ್ಟೊಂದು ಯಾರು ತೆಕ್ಕೋತಾನೂ ಇರ್ಲಿಲ್ಲ, ಹಾಗಾಗಿ ನಮ್ಗೆ ಸೆಲ್ಫಿ ಅನ್ನೋದೇ ಗೊತ್ತಿರ್ಲಿಲ್ಲ. ಮಾಮೂಲಿ ಬ್ಯಾಕ್ ಕ್ಯಾಮ್ರಾ ಇಂದ ಫೋಟೋಸ್ ಅನ್ನ ತೆಗಿತಿದ್ವಿ. ಹಸ್ಬೆಂಡ್ ಫೋನ್ ತುಂಬಾನೇ ಚೆನ್ನಾಗಿತ್ತು, ಕ್ಲಾರಿಟಿ ನೋಡ್ತಾ ಇದ್ದೀರಾ, ಈಗಿನ ಐಫೋನ್ ಕ್ಲಾರಿಟಿನೇ ಬರ್ತಾ ಇತ್ತು. ಆಗಿನ ಫೋಟೋಸ್ ಅಷ್ಟು ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಇಲ್ಲಿಗೆ ನಾವು ಹಸ್ಬೆಂಡ್ ಫ್ರೆಂಡ್ ಕಡೆಯಿಂದ ಹೋಗಿದ್ವಿ, ಫ್ರೆಂಡ್ ಜೊತೆಗೆ ಹೋಗಿದ್ವಿ ಅನ್ನೋದ್ರಿಂದ ನಾವು ಜೊತೆಗೆ ಫೋಟೋಸ್ ಅನ್ನ ತೆಗ್ದಿದ್ದಾರೆ. ಅವರು ಇದ್ದಿದ್ದ ಕಾರಣ ಅವರು ನಮ್ಗೆ ಫೋಟೋಸ್ ಅನ್ನ ತೆಕ್ಕೊಟ್ಟಿದ್ದಾರೆ. ನಾವು ಬೇರೆ ಪ್ಲೇಸಸ್ಗೆ ಒಬ್ರೆ ಹೋದಾಗ ಅವ್ರ ಫೋಟೋ ನಾನು, ನನ್ನ ಫೋಟೋ ಅವರಷ್ಟೇ ತೆಗಿತಾ ಇದ್ರು. ನಾವು ಮಂಗಳೂರಿಂದ ಬಂದು ನೆಕ್ಸ್ಟ್ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ. ಅದರದ್ದು ಫೋಟೋಸನ್ನು ಕೂಡ ನೋಡ್ತೀರಾ. ಮಾದೇಶ್ವರನ ಬೆಟ್ಟದಲ್ಲಿ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ವಿ. ಅದಾದ ನೆಕ್ಸ್ಟ್ ನ್ಯೂ ಇಯರ್ ಬರುತ್ತೆ. ನ್ಯೂ ಇಯರಿಗೆ ನಾವು ಕೊಲ್ಲೂರಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ವಿ. ನಮ್ಮ ಆಶ್ರಮದವರು ಹಾಗೇನೆ ದೇವಸ್ಥಾನದ ಮುಖ್ಯ ಅರ್ಚಕರು ಅವರು ಬನ್ನಿ ಇಲ್ಲಿಗೆ ನ್ಯೂ ಇಯರ್ ಪೂಜೆಗೆ, ಹೊಸ ಮದುವೆ ಹೆಣ್ಣು ಗಂಡಲ್ವಾ, ಬನ್ನಿ ಪೂಜೆ ಮಾಡಿಸ್ಕೊಂಡು ಹೋಗೋರಂತೆ ಅಂತ ಹೇಳಿ ಕರ್ಸ್ಕೊಂಡಿದ್ರು. ಹಾಗಾಗಿ ನಾವು ನೈಟ್ ಬಸ್ಸಲ್ಲಿ ಹೋಗಿದ್ವಿ. ಹೋಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಬೆಳಗ್ಗೆನೆ ಪೂಜೆಯನ್ನೆಲ್ಲ ಮಾಡಿಸ್ಕೊಟ್ರು. ದೇವ್ರ ಮುಂದೆ ನಿಲ್ಲಿಸಿ ಅರ್ಚನೆ ಎಲ್ಲ ಮಾಡಿ ಪೂಜೆಯನ್ನು ಮಾಡಿಸಿ ಕೊಟ್ಟರು ನಮಗೆ. ಹಾಗೆಯೇ ನೆಕ್ಸ್ಟು ಇದು ನೈಟು ಚಿನ್ನದ ರಥ ಎಳಿತಾ ಇದ್ರು. ಅವತ್ತು ನ್ಯೂ ಇಯರ್ ಅಲ್ವಾ, ಹಾಗಾಗಿ ಅದ್ರದ್ದು ವಿಡಿಯೋ ಸ್ವಲ್ಪ ಮಾಡಿದ್ದೀವಿ. ಆಗ ವಿಡಿಯೋನೂ ಅಷ್ಟು ಮಾಡಬೇಕಂತ ಗೊತ್ತಿರಲಿಲ್ಲ, ಫೋಟೋಸ್ ಅಷ್ಟೇ ತೆಕ್ಕೋತಿದ್ವಿ. ಅಲ್ಲಲ್ಲಿ ಸ್ವಲ್ಪ ವಿಡಿಯೋಸ್ ಇದೆ, ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ, ನೋಡ್ತಾ ಹೋಗಿ. ಹಾಗೇನೆ ನಾವು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಕೊಲ್ಲೂರಲ್ಲಿ ನಾವು ಕೊಡಚಾದ್ರಿಗೆ ಬಂದಿದ್ದೀವಿ. ಕೊಲ್ಲೂರಿಂದ ಜೀಪ್ ಸಿಗುತ್ತೆ, ಪರ್ ಪರ್ಸನ್ ಇಷ್ಟು ಅಂತ ತಗೋತಾರೆ. ಒಂದು ಜೀಪಲ್ಲಿ 7 to 8 ಮೆಂಬರ್ಸ್ ಇರ್ತಾರೆ ಅನ್ಸುತ್ತೆ. ಹಾಗೇನೆ ನಾವು ಜೀಪ್ ಮಾಡ್ಕೊಂಡು ಹೋಗಿದ್ವಿ. 3/4 ಭಾಗ ಬಿಡ್ತಾರೆ, ಇನ್ನೊಂದು 1/4 ಭಾಗ ನಾವು ಹತ್ತಬೇಕಾಗುತ್ತೆ. ಕೊಡಚಾದ್ರಿ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಅದೇ ಜಾನ್ವರಿಯಲ್ಲಿ ಹೋಗಿದ್ದಿದ್ದು. ಜೀಪಲ್ಲಿ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ಇಲ್ಲಿ ಹೇಳ್ದೆ ಅಲ್ವಾ, ನಾನು ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಅವ್ರ ಫೋಟೋ ನಾನು, ನನ್ನ ಫೋಟೋ ಅವರು ತೆಗ್ದಿದ್ದೀವಿ ಅಷ್ಟೇ. ನಾವು ಜೊತೆಗಿರೋ ಫೋಟೋ ಯಾರ ಹತ್ರನೂ ಫೋನ್ ಕೊಟ್ಟು 1-2 ಫೋಟೋ ತೆಗ್ಸಿರ್ತೀವಿ ಅಷ್ಟೇ. ಕೊಡಚಾದ್ರಿ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಸಮುಖ ಕರ್ಕೊಂಡು ಹೋಗ್ಬೇಕು, ಟ್ರೆಕ್ಕಿಂಗ್ ಇರುತ್ತಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಸಮುಖ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂತಾ ಇದೀವಿ, ಹೋಗಕ್ಕೆ ಆಗಿಲ್ಲ. ಒಂದು ಅಕ್ಷರಾಭ್ಯಾಸನ ಕೊಲ್ಲೂರಲ್ಲಿ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ, ಆಗಿಲ್ಲ. ಈಗ ಯಾವಾಗಾದ್ರೂ ಸದ್ಯದಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ, ನೋಡೋಣ. ಹಾಗೇನೆ ಸ್ವಲ್ಪ ವಿಡಿಯೋಸ್ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಆ ವಿಡಿಯೋಸನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ, ನೋಡ್ತಾ ಹೋಗಿ. ನಾವು 1 ಡೇ ಪೂರ್ತಿ ಕೊಲ್ಲೂರಲ್ಲೇ ಇದ್ವಿ. ಅವ್ರದ್ದೇ ಮನೆ ಮತ್ತೆ ರೂಮ್ಸ್ ಎಲ್ಲ ಇರುತ್ತಲ್ಲ, ದೇವಸ್ಥಾನಕ್ಕೆ ಬಂದವ್ರಿಗೆ ಉಳ್ಕೊಳ್ಳೋಕೆ ರೂಮ್ಸ್ಗಳೆಲ್ಲ ಇರುತ್ತಲ್ಲ, ಹಾಗೆ ರೂಮ್ಸ್ ಎಲ್ಲ ಇತ್ತು. ಅವ್ರ ಮನೇಲೆ ಟಿಫನಿಗೆ ನೀರ್ ದೋಸೆ ಮಾಡಿದ್ರು. ನಾವು ಯಾವಾಗೋ ಒಂದ್ಸಲಿ ತಿನ್ನೋದಲ್ವಾ, ತುಂಬಾನೇ ಚೆನ್ನಾಗಿತ್ತು. ಹಾಗೇನೆ ಆ ಕಡೆ ಕೇರಳದವರು ಬರೋದು ಜಾಸ್ತಿ ಅಲ್ವಾ, ಹಾಗಾಗಿ ಕೇರಳ ಸ್ಯಾರಿ ನೋಡಿರ್ತೀರಾ,
ಕ್ರೀಮ್ ಕಲರ್ಗೆ ಗೋಲ್ಡನ್ ಕಲರ್ ಬಾರ್ಡರ್ ಇರುತ್ತಲ್ಲ ಆ ಸೀರೆಯನ್ನ ನನಗೆ ಕುಂಕುಮಕ್ಕೆ ಇಟ್ಟು ಕೊಟ್ಟಿದ್ರು. ಈಗಲೂ ಇಟ್ಕೊಂಡಿದ್ದೀನಿ, ಯಾವಾಗಾದ್ರೂ ರೇರ್ ಆಗಿ ವೇರ್ ಮಾಡ್ತೀನಿ. ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಆ ಸ್ಯಾರಿ. ನಾವು ಬೆಳಗ್ಗೆ ಕೊಲ್ಲೂರಲ್ಲಿ ಪೂಜೆ ಮುಗಿಸ್ಕೊಂಡು ಕೊಡಚಾದ್ರಿ ಮುಗಿಸ್ಕೊಂಡು ಈವ್ನಿಂಗ್ ಆಗಿತ್ತು ಬರೋಷ್ಟೊತ್ತಿಗೆ, ರಾತ್ರಿ ಪೂಜೆಗೆ ಹೋಗಿದ್ವಿ. ಹಾಗೇನೆ ಇದು ಬೆಳಗ್ಗೆ ರೆಡಿಯಾಗಿ ಹೊರಟಿದ್ವಿ. ಅಲ್ಲೇ ಕೊಲ್ಲೂರಲ್ಲಿ ನಿತ್ಯಾನಂದ ಆಶ್ರಮ ಇದೆ, ಅಲ್ಲೇ ಆಶ್ರಮಕ್ಕೂ ಕೂಡ ನಾವು ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ನಾವು ಹೋಗ್ತೀವಲ್ಲ ಆಶ್ರಮ, ನಿತ್ಯಾನಂದ ಆಶ್ರಮ, ಅವ್ರದ್ದೇನೆ ಒಂದೊಂದು ಕಡೆ ದೇವಸ್ಥಾನಗಳು ಚಿಕ್ಕದಾಗಿ ದೇವಸ್ಥಾನಗಳನ್ನು ಮಾಡ್ಕೊಂಡಿದ್ದಾರೆ. ಕೇರಳ ಸೈಡು, ಮಂಗಳೂರು ಸೈಡು ನಿತ್ಯಾನಂದ ಸ್ವಾಮೀಜಿಯವರ ದೇವಸ್ಥಾನಗಳು ತುಂಬಾನೇ ನೋಡೋಕ್ಕೆ ಸಿಗುತ್ತೆ. ಅಲ್ಲಿಂದ ನೆಕ್ಸ್ಟ್ ನಾವು ಕಮರಶಿಲೆ ಅನ್ನೋ ಟೆಂಪಲ್ ಇದೆ. ಈಗ ಅದು ತುಂಬಾ ಫೇಮಸ್ ಆಗಿದೆ. ನಮಗೆ ಕೊಲ್ಲೂರು ಟೆಂಪಲ್ ಪುರೋಹಿತರನ್ನೇ ಹೇಳಿ ಕಳಿಸಿದ್ದು, ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ತುಂಬಾ ಒಳ್ಳೆಯದಾಗತ್ತೆ ಅಂತ. ಅವತ್ತು ಮಂಗಳೂರಲ್ಲಿ ಸ್ಟೇ ಆಗಿದ್ವಿ ನಾವು. ನೆಕ್ಸ್ಟ್ ಡೇ ಕಾಸರಗೋಡಿಗೆ ಬಂದಿದ್ದೀವಿ. ಕಾಸರಗೋಡಿಂದ ಅಲ್ಲಿ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಸೇರಿಕೊಂಡು ನಮ್ಮನ್ನು ಕೇರಳ ಕಡೆಗೆ ಕರ್ಕೊಂಡು ಬಂದಿದ್ದಾರೆ. ಫಸ್ಟ್ ಫೋಟೋಸ್ ನೋಡಿದ್ದು ನೀವು ಅನಂತ ಪದ್ಮನಾಭ ದೇವಸ್ಥಾನ. ಅಲ್ಲಿಂದ ನೆಕ್ಸ್ಟ್ ನಾವು ಕಾಂಜಂಗಾಡಿಗೆ ಬಂದಿದ್ದೀವಿ. ಕೇರಳದಲ್ಲಿ ಕಾಂಜಂಗಾಡಿಗೆ ಬಂದಿದ್ದೀವಿ. ಇಲ್ಲಿ ನಿತ್ಯಾನಂದ ಸ್ವಾಮೀಜಿಯವರು ಇದ್ದ ಸ್ಥಳ ಇದು. ಇಲ್ಲಿ ದೇವಸ್ಥಾನ, ಧ್ಯಾನ ಮಾಡಲಿಕ್ಕೆ ಗುಹೆಗಳನ್ನ ಮಾಡಿದ್ದಾರೆ. ಗುಹೆಗಳ ಮೇಲೆ ದೇವಸ್ಥಾನ, ನಿತ್ಯಾನಂದರ ದೇವಸ್ಥಾನ ಇದೆ. ಹಾಗೇನೆ ಅವರು ಉಳ್ಕೊತಿದ್ದ ಜಾಗ, ಅವರು ಯೂಸ್ ಮಾಡ್ತಿದ್ದ ವಸ್ತುಗಳನ್ನ ಅಲ್ಲಿ ಇಟ್ಟಿದ್ದಾರೆ. ಅದನ್ನೆಲ್ಲ ನೋಡಿಕೊಂಡು ನಾವು ಇಲ್ಲಿ ಬೇಕಲ್ ಫೋರ್ಟ್ ಮತ್ತು ಬೇಕಲ್ ಬೀಚ್ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಬೇಕಲ್ ಫೋರ್ಟ್ ಅಂತ ತುಂಬಾ ಚೆನ್ನಾಗಿದೆ ಫೋಟೋ. ಹಾಗೆಯೇ ಕೆಳಗಡೆ ನಮಗೆ ಬೀಚ್ ವ್ಯೂ ಕಾಣಿಸುತ್ತೆ. ಬೇಕಲ್ ಬೀಚ್ ಅಂತಲೇ ಕರೀತಾರೆ. ತುಂಬಾ ಚೆನ್ನಾಗಿದೆ. ಆಗ ಒಂದು ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀವಿ. ನಾವು ಮದುವೆ ಆದ ಸ್ಟಾರ್ಟಿಂಗು ಇಷ್ಟು ಪ್ಲೇಸಸನ್ನು ನೋಡಿದ್ದೀವಿ. ಹಾಗೆಯೇ ಮಂಗಳೂರು, ಕೇರಳ ಸುತ್ತಮುತ್ತ ಸ್ವಲ್ಪ ಪ್ಲೇಸಸನ್ನು ನೋಡಿದ್ದೀವಿ. ಅದರದ್ದು ಯಾವುದೋ ಫೋಟೋಸ್ ಇಲ್ಲ, ಹಾಗಾಗಿ ಅಟ್ಯಾಚ್ ಮಾಡಿಲ್ಲ. ಆ್ಯಕ್ಚುಲಿ ಈ ಫೋಟೋಸ್ ಎಲ್ಲ ಲ್ಯಾಪ್ಟಾಪಲ್ಲಿ ಹಾಕಿದ್ವಿ, ಡಿಲೀಟ್ ಆಗಿಬಿಟ್ಟಿತ್ತು. ತುಂಬಾ ಬೇಜಾರಾಗ್ತಿತ್ತು, ಅಯ್ಯೋ ಫೋಟೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆಯಲ್ಲ ಅಂತ. ಕೋವಿಡ್ ಟೈಮಲ್ಲಿ ಫ್ರೀ ಆಗಿದ್ವಲ್ಲ, ಹಾಗಾಗಿ ರಿಕವರಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿ ಅದರಿಂದ ನಾವು ಲ್ಯಾಪ್ಟಾಪಲ್ಲಿ ಮಿಸ್ ಆಗಿರೋ ಫೋಟೋಸು, ವಿಡಿಯೋಸನ್ನು ರಿಕವರಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಅದರ ಮೆಮೊರಿನ ಈಗಲೂ ಕೂಡ ನೋಡಬಹುದು. ನಾವು ಕೇರಳದ ಸ್ವಲ್ಪ ಪ್ಲೇಸಸ್ ಅನ್ನ ನೋಡ್ಕೊಂಡು ಮಂಗಳೂರಿಗೆ ಬಂದು, ಮಂಗಳೂರಿಂದ ಸ್ಲೀಪರ್ ಕೋಚ್ ಬಸ್ ಅಲ್ಲಿ ಮೈಸೂರಿಗೆ ಬಂದ್ವಿ. ನಾವು ಹೋಗುವಾಗ ಬ್ಯಾಕ್ ಪುಷ್ ಬಸ್ ಬರುತ್ತಲ್ಲ, ಅದರಲ್ಲಿ ಹೋಗಿದ್ವಿ. ನಮಗೆ ಗೊತ್ತಿರ್ಲಿಲ್ಲ ಸ್ಲೀಪರ್ ಬಸ್ ಇದೆ ಅಂತ. ಫುಲ್ಲು ಸ್ಟ್ರೇನ್ ಆಗಿದ್ವಿ. ಸ್ಲೀಪರ್ ಬಸ್ ಅಲ್ಲಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು ನಾವು ಮೈಸೂರನ್ನ ತಲುಪಿದೀವಿ. ಈಗೇನೆ ನಾವು ಮದುವೆ ಆದ ನಂತರ ಟೈಮ್ ಅನ್ನ ಸ್ಪೆಂಡ್ ಮಾಡಿರೋದು. ಹನಿಮೂನ್ ಎಲ್ಲ ಟೆಂಪಲ್ ರನ್ ಅಂತ ನೋಡಿದ್ರಿ. ಜಾಸ್ತಿ ಟೆಂಪಲ್ ಗಳಿಗೆ ಹೋಗಿದ್ದು ತುಂಬಾನೇ ಒಳ್ಳೇದು ಅಂತಾನೂ ಹೇಳ್ಬೋದು. ದೇವರ ಆಶೀರ್ವಾದ ಸಿಗುತ್ತೆ ಟೆಂಪಲ್ ಗಳಿಗೆ ಹೋಗಿ ಬರೋದು. ಹಾಗೇನೆ ನನ್ನ ಚಾನಲ್ ನಲ್ಲಿ ನನ್ನ ವೆಡ್ಡಿಂಗ್ ಆಲ್ಬಮ್, ಎಂಗೇಜ್ಮೆಂಟ್ ಆಲ್ಬಮ್, ಹಾಗೇನೆ ನಂದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅನ್ನೋ ಸ್ಟೋರಿನೂ ಕೂಡ ವಿಡಿಯೋ ಸಿಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ, ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನನ್ನ ಪ್ರೆಗ್ನೆನ್ಸಿ ಸ್ಟೋರಿಯನ್ನ ಜೊತೆ ಶೇರ್ ಮಾಡ್ಕೊಂತೀನಿ. ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.